ವಾವ್, ನಾನು ಎಷ್ಟು ಚಂದ ಕಾಣಕತ್ತಾನಲ್ಲಕ್ಕ. ಸೂಪರ್ ಕಾಣತಾನಲ್ಲ, ಒಳ್ಳೆ ಹೀರೋಯಿನ್ ಥರ ಕಾಣಕತ್ತಾನಲ್ಲ. ಈಗೇನಾದರೂ ಅಮ್ಮೋಗ್ ನನ್ನ ನೋಡ್ಬಿಟ್ಟು ಕಳೆದೋಗ್ಬಿಡ್ತಾನಲ್ಲ. ಅಷ್ಟು ಚೆನ್ನಾಗಿ ಕಾಣಕತ್ತೀನಿ ಅಲ್ಲ. ನಿಜವಾಗ್ಲೂ ನಾನು ಎಷ್ಟು ಸುಂದರವಾಗಿದ್ದೀನಿ ಅಲ್ಲ. ವಾವ್, ನನ್ನನ್ನು ನಾನು ಹೊಗಳ್ಕೊಳತ್ತೇನೆ, ನೀನೇನು ಹೇಳತ್ತೇನೆ ಇಲ್ಲಲ್ಲಕ್ಕ. ಅಯ್ಯೋ, ನಿನ್ನ ಕರೆಗ ಸೂಪರಾಗಿ ಕಾಣಕತ್ತಿದ್ದಿ. ಹೇಳೋದೇನ, ನೀನು ಮಾಡಿಸ್ಕೊಂಡಿದ್ದಿ ಬ್ಯಾರೆ ಥರನ ಕಾಣಕತ್ತಿದ್ದಿ. ಇಷ್ಟು ಚಂದ ಕಾಣಕತ್ತಿ ಗೊತ್ತೇನು. ಕರಣ ಅಮ್ಮೋಗಿ ಬರೋಣ ಅವನು ಅಂತ ನೋಡ್ಬೇಕಿದ್ರೆ. ಅಯ್ಯೋ ಅಂಕಿತಾ, ಇದು ನೀನ ಏನ ಇಷ್ಟು ಚಂದ ಕಾಣತ್ತಿದ್ದಿ. ಮದುವೆಯಾಗ ನಾನು ಹಿಂಗೆ ನಿನ್ನ ನೋಡಿರೋದು, ಮತ್ತು ನೀನು ಮದುವೆಯಾಗಲ್ಲ ಐಬ್ರೋ ಮಾಡಿಸ್ಕೊಂಡಿರೋದು, ಆಮೇಲೆ ಇವಾಗ ಮಾಡಿಸ್ಕೊಂಡಿದ್ದಿ. ಸ್ವಲ್ಪ ಕ್ಲೀನಪ್ ಅದೆಲ್ಲ ಮಾಡಿಸ್ಕೊಂಡಿದ್ದಿ, ಅದಕ್ಕೆ ಇನ್ನೂ ಚಂದ ಕಾಣತ್ತಿದ್ದಿ. ಟ್ಯಾನ್ ಎಲ್ಲ ರಿಮೂವ್ ಆಗಿಬಿಟ್ಟದಲ್ಲ, ಸೂಪರಾಗಿ ಕಾಣಕತ್ತಿದ್ದಿ. ನಿಜವಾಗ್ಲೂ ಗೊಂಬೆ ಥರ ಕಾಣಕತ್ತಿದ್ದಿ ನೋಡಿ ನೀನು. ಏನಕ್ಕ ಎಲ್ಲ ನಾನು ಹೇಳಿದ ಮೇಲೆ ಹೇಳಕತ್ತಿದ್ದಿ, ನಾನು ಹೆಂಗೆ ಅನ್ಸತ್ತನ? ಹೌದಕ್ಕ, ಕರೆನ ನಾನು ಭಾಳ ಚಂದ ಅದನಲ್ಲ. ನನ್ನಂತ ಹುಡುಗಿ ಅಮ್ಮಗೂ ಸಿಕ್ಕಿರೋಕ ಅಮ್ಮಗೂ ಪುಣ್ಯ ಮಾಡಿರ್ಬೇಕು ಅಲ್ಲ. ಕರೆ ಐತಾ ಇಲ್ಲ? ವಾವ್, ಏನು ಸೂಪರಾಗಿ ಕಾಣಕತ್ತಿದ್ದಿ ಅಂಕಿತಾ. ನಿಜವಾಗ್ಲೂ ನೀನಾ ನನ್ನ ಅಂಕಿತಾ? ಅಷ್ಟು ಚಂದ ಕಾಣಕತ್ತಿದ್ದಿ. ಓ, ದಂತದ ಗೊಂಬೆ ಕಂಡಂಗೆ ಕಾಣತ್ತಿದ್ದಿ. ಕರೆ ಅಲ್ಲ ಸುಂದ್ರಿಯಕ್ಕ, ಇಷ್ಟು ಚಂದ ಕಾಣಕತ್ತಾಳಲ್ಲ ಆಕಿ. ಅಲ್ಲ, ಏನು ಚೇಂಜಸ್ ಆಗಿತ್ತು ಮುಖದಾಗ? ಏನೂ ಇಲ್ಲ, ಆದರೂ ಯಾಕೆ ಇಷ್ಟು ಚಂದ ಕಾಣಕತ್ತಿದ್ದಿ ನೀನು? ನನಗಂತೂ ಗೊತ್ತೇ ಆಗಬಲ್ತು. ಸುಂದ್ರಿಯಕ್ಕ, ನೀನಾದರೂ ಹೇಳು, ಏನಾದರೂ ಆಕಿ ಹಚ್ಕೊಂಡಾಳೇನ? ಏಯ್, ಹೇಳ್ತಿ ಇಲ್ವಾ ಅಂಕಿತ ನೀನು? ಯಾಕೆ ಇಷ್ಟು ಚೇಂಜ್ ಕಾಣಕತ್ತಿದ್ದಿ? ಡ್ರೆಸ್ಸು ಅದೇ ಥರನೇ ಐತಿ, ಹೇರ್ ಸ್ಟೈಲು ಸೇಮ್ ಐತಿ, ಮತ್ತು ನಿನ್ನ ಮುಖದಾಗ ಏನು ಚೇಂಜ್ ಆಗೈತಿ? ಒಂದು ಗೊತ್ತಾಗತ್ತಲ್ಲ. ಅಯ್ಯೋ ರೀ, ಅದು ನಾನು ಐಬ್ರೋ ಮಾಡಿಸ್ಕೊಂಡು ಬಂದೇನಿಲ್ಲ, ಅದಕ್ಕೆ ಇಷ್ಟು ಚೇಂಜ್ ಕಾಣತ್ತೇನೆ. ಅದ್ರಾಗ ಕ್ಲೀನಪ್ ಬೇರೆ ಮಾಡಿಸ್ಕೊಂಬನ್ನಿ. ಅಲ್ಲೇ ಇಲ್ಲೇ ಬಿಸಿಲಾಗ ಅಡ್ಡಾಡಿದ್ವಲ್ಲ, ಟ್ಯಾನ್ ಆಗಿತ್ತು, ಟ್ಯಾನ್ ರಿಮೂವ್ ಮಾಡಿಸ್ಕೊಂಡು ಬನ್ನಿ. ಹಾಗಾಗಿ ಇಷ್ಟು ಚಂದ ಕಾಣತ್ತಾನೆ. ಸುಂದ್ರಿಯಾಕಾಗಿ ಮಾಡಿಸ್ಕೊಂಡೆ, ಆಕಿನ ಮಾಡಿಸ್ಕೊಲಿಲ್ಲ. ಇಲ್ಲಾಂದ್ರೆ ಆಕಿ ನನಗಿಂತ ಇನ್ನೂ ಚಂದ ಕಾಣ್ತಿದ್ಲು. ಮೊದಲೇ ನನಗಿಂತ ಚಂದದಾಳ, ಇನ್ನೂ ಚಂದ ಕಾಣ್ತಿದ್ಲು. ಹೇಳಿದ್ರೆ ಕೇಳೇ ಇಲ್ಲ. ನಮ್ಮ ಅಕ್ಕ ಹೆಂಗಿದ್ರು ಚಂದ ಕಾಣ್ತಾಳೆ ಬಿಡು, ಆಕಿಗೆಲ್ಲ ಯಾಕೆ? ಇನ್ನು ನಮ್ಮ ಭಾವ ಇದ್ದಿದ್ರೆ ಅವಾಗ ಮಾಡಿಸ್ಕೋತಿದ್ಲು. ಭಾವ ಬೇರೆ ಅಲ್ಲದಾರ, ಆಕೆ ಮಾಡಿಸ್ಕೊಂಡ ಏನು ಮಾಡಂದಿ? ಅಲ್ಲ ಅಕ್ಕ? ನೋಡು, ಅಡುಗೆ ಮಾಡೋಣ ಮೊದಲ. ಮತ್ತು ಚಿಕ್ಕಮ್ಮ ಬಂದ್ರೆ ಬೈತಾಳ. ಇನ್ನೂ ಏನು ಮಾಡೇ ಇಲ್ಲ ನಾವು, ಏನು ಮಾಡ್ಬೇಕ ಏನೋ ಗೊತ್ತಾಗವಲ್ತು. ನೀನು ಬೇಕಿದ್ರೆ ರೆಸ್ಟ್ ಮಾಡೋಗ, ನಾನು ಏನಾರ ಮಾಡ್ತೇನೆ ನೋಡೋನು. ಏನೈತೆ ನೋಡ್ತೇನೋ, ನೋಡಿ ಕೆಲಸ ಪಟ ರೊಟ್ಟಿ ಅದು ಮಾಡ್ತೇನಿಲ್ಲ ಅಂದ್ರೆ. ಅಯ್ಯೋ, ಇವಾಗ ಯಾರಕ್ಕ ರೊಟ್ಟಿ ತಿಂತಾರ? ಅದು ಈ ಹೊತ್ನ್ಯಾಗ ನಾನು ಬಂದಿಸ್ತೇನೆ ಆತು. ರೊಟ್ಟಿಯನ್ನು ನಾವು ಈ ಟೈಮ್ದಾಗ ಮಾಡೇ ಇಲ್ಲ ಬಿಡು. ಈ ಟೈಮ್ದಾಗ ಇನ್ನೂ ಅದು ಜುನಕ ಇರ್ತಲ್ಲ, ಜುನಕ ಅನ್ನ ಮಾಡ್ತಿದ್ವಿ, ಒಂದಿಟ್ಟು ಸಜ್ಜಕ ತಿರುತ್ತಿದ್ವಿ. ಅವಾಗ ಹೋದಾರ ಈಗ ಬಂದ್ರೇನು? ಅಲ್ಲ, ಏನು ಎಷ್ಟೊತ್ತದು ಬರೋದು? ಹಿಂಗೆ ಹೋಗಿ ಹಿಂಗೆ ಬರ್ತಾನಂತಂದ್ರಿ, ಮತ್ತು ನೋಡ್ರಿ ಇಷ್ಟತನ ಬೇಕಾ ನಿಮ್ಗೆ? ಜಲ್ದಿ ಬರಕ್ಕೆ ಬರಂಗಿಲ್ಲ. ಮನೆಯಾಗಿನ ಹೊರ ಎಲ್ಲ ಯಾರು ಮಾಡ್ತಾರೆ? ಅಡುಗೆ ಮಾಡ್ಬೇಕೇನ ಇದು ಮಾಡ್ಬೇಕಾ? ನೋಡು, ನಾನು ಸ್ವಲ್ಪ ಹೊರಗೆ ಹೊಂಟ, ನಂದು ಅಲ್ಲೇ ಹೊರಗೆ ಕೆಲಸ ಐತಿ. ಸಂಗಿ ಹೊಂಟ ನಾನು, ಬರೋದು ಹೊತ್ತಾಕತಿ. ಅಡುಗೆ ಏನು ಮಾಡ್ತಾರೆ ನೋಡಿ, ಮಾಡಿಡ್ರಿ ಪಟ. ಏನು ಮಾಡ್ಬೇಕು ಚಿಕ್ಕಮ್ಮ ಅಡುಗೆ? ನೀವು ಏನು ಮಾಡಂತಾರೆ ಅದನ್ನ ಮಾಡ್ತೇವೆ. ರೊಟ್ಟಿ ಮಾಡ್ಬೇಕಂದ್ರೆ ಅಂಕಿತ ಬೇಡ, ನಾವು ಈ ಟೈಮ್ದಾಗ ಈಗ ರೊಟ್ಟಿ ಮಾಡೋದನ್ನ ಬಿಟ್ಟೇವಿ. ಒಂದಿಷ್ಟು ಸಜ್ಜಕ ಜುನಕ ಅನ್ನ ಮಾಡ್ತೀವಿ, ಅದನ್ನ ಮಾಡಿದ್ರಾಯ್ತು. ಮತ್ತು ಅವ್ರನ್ನೇನು ಕೇಳ್ತೀಯಕ್ಕ ಅಂತ ಅಂದ್ಲು. ಅದಕ್ಕೆ ಮತ್ತೆ ನಿಮ್ಮನ್ನೊಂದು ಮಾತು ಕೇಳಿದ್ರಾಯ್ತು ಅಂತ ಕೇಳಕತ್ತೀನಿ ನಾನು. ಏನು ಮಾಡ್ಬೇಕು ಹೇಳ್ರಿ ಚಿಕ್ಕಮ್ಮ, ಅದನ್ನ ಮಾಡ್ತೀವಿ. ಪಲಾವ್ ಅದು ಮಾಡಿರಿ. ಏನು ಬರೀ ಅದನ್ನ ತಿನ್ನೋದೇ? ಜುನಕ ಅದನ್ನ ಇದನ್ನ ಪಲಾವ್ ಮಾಡಿ ಒಂದಿಟ್ಟು ಅದನ್ನು ರೈತ ಮಾಡು, ಮೊಸರಿಂದ ರೈತ ಮಾಡು. ಸ್ವಲ್ಪ ಏನಾರ ಸ್ವೀಟ್ ಮಾಡಿರಿ, ಶಿರಾರ ಮಾಡು, ಇಲ್ಲ ಸಜ್ಜಕಾರ ಮಾಡಿರಿ. ಬೆಳಿಗ್ಗೆ ನಿನ್ನೆ ಏನೋ ತಿಂದತ್ತಲ್ಲ, ನಾಳೆ ಮತ್ತು ಹಬ್ಬ, ನಾಳೆ ಅಮಾಸಿ ಹಬ್ಬ ಎರಡು ಕೂಡಿ ಬರ್ತಾವೆ. ಅದಕ್ಕೆ ಚಂದಾಗ ಒಂದಿಟ್ಟು ನೋಡೋಣ, ನಾಳೆ ಯೋಚನೆ ಮಾಡಿದ್ರಾತ ಹೆಂಗೆ ಮಾಡೋದು ಅಂತೇಳಿ. ಈಗ ಎಲ್ಲ ತಯಾರಿ ಮಾಡ್ಕೊರಿ ನೀವು. ಏನು, ನಾನು ಬರುವಾಗತ್ತೆ ಒಂದಿಟ್ಟು ಕಡ್ಲಿ ಬ್ಯಾಳಿ, ಬೆಲ್ಲ, ಮೈದಾ ಹಿಟ್ಟು, ಹುಡುಗಿ ಹಿಟ್ಟ ತೊಗೊಂಬರ್ತಾನೆ. ಮೈದಾ ಹಿಟ್ಟ ಮತ್ತು ನಮ್ಮ ಕಡೆ ಸಿಗದ, ಅದನ್ನ ತೊಗೊಂಡು ಬರ್ತಾನು. ನೋಡೋಣ, ಕಲಿಸಿಟ್ಟ ಮಾಡ್ತಾನಂತ, ಹೋಳಿಗೆ ಮಾಡ್ರತ್ ನಾಳೆ. ಅದಕ್ಕೆ ನೀವೆಲ್ಲ ಈಗೇನು ಮಾಡಿರಿ, ಬಡ ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊಂಡು ಜಲ್ದಿ ಮಲ್ಕೊಂಬಿಟ್ಟು ತಿಂದು ಲೌಕರ್ ಮಾಡ್ಕೊಂಡ್ರೆ ಜಲ್ದಿ ಲೌಕರ್ ಹೇಳಕ್ಕೆ ಬರ್ತೈತಿ. 4 ಗಂಟೆಗೆಲ್ಲ ಎದ್ದು ಬಡ ರಂಗೋಲಿ ಹಾಕಕ್ಕೆ ಒಂದು ತಾಸು ಬೇಕು ನಿಮಗೆ ಟೈಮ್. ಚಂದಾಗ ಈಗಾದಿದ್ದು ರಂಗೋಲಿ ಹಾಕ್ರಿ. ಆಮೇಲೆ ಬಡ ಮನೆ ಎಲ್ಲ ಕಸ ಹೊಡೆದ ಗುಡಿಸಿ ಒರಿಸಿ ಮಾಡಿ ಬಾಂಡೆ ತಿಕ್ಕೆ ನೀರು ಕಾಯಕ್ಕಿಟ್ಟ ಎಣ್ಣೆ ಕಾಸಿ ಒಬ್ಬೊಬ್ಬರ ತಲೆ ಮೇಲೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು ನೋಡು. ಎಲ್ಲ ನೀರು ಹಾಕೊಂಡು ಚಂದಾಗ ಸ್ನಾನ ಮಾಡಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ, ದೇವ್ರಿಗೆ ಏನು ಬೇವು ಬೆಲ್ಲ ಇಟ್ಟಿರ್ತಲ್ಲ ಅದನ್ನ ಸ್ವಲ್ಪ ಹಾಕೊಂಡ್ಬಿಡ್ರಿ. ಏನು ಜಲ್ದಿನೇ ಹೇಳೋಣ ಎಲ್ಲರೂ. ಒಬ್ಬೊಬ್ಬರು ತಯಾರು ಮಾಡ್ಕೊಂಡ್ಬಿಟ್ರೆ ಆತ. ಒಬ್ರು ನೀರು ಕಾಯಕ್ಕಿಟ್ಟ ಈ ಕಡೆ ಎಲ್ಲ ರಂಗೋಲಿ ಹಾಕಕ್ಕೆ ಕುಂತು ಬಿಡ್ರಿ. ಆ ಕಡೆ ನೀರು ಕಾಯ್ತಿರ್ತಾವೆ, ಒಬ್ಬರು ಸ್ನಾನ ಹಾಕಿರ್ತದೆ. ಯಾರು ಒಂದು ಬಕೆಟ್ ನೀರು ತೊಗೋತಾರೆ, ಅವ್ರು ಒಂದು ಬಕೆಟ್ ನೀರು ಹಾಕಿ ಹೋಗಿ ಸ್ನಾನ ಮಾಡ್ತಾರೆ. ಹೌದು ಚಿಕ್ಕಮ್ಮ, ನಂಗೆ ನಾಳೆ ಹಬ್ಬ ಅನ್ನೋದು ಗೊತ್ತೇ ಇಲ್ಲ ನೋಡು. ಚಲೋ ಆಯ್ತು ಬಿಡು, ನಾನು ಹಬ್ಬಕ್ಕೆ ಇಲ್ಲಿ ಬಂದಂಗೆ ಆಯ್ತು ಸರಿ. ಪಾಪ ಅಮ್ಮು ಹಬ್ಬಕ್ಕಿಲ್ಲ. ಅಂಕಿತಾಗೋ ತವ್ರ ಮನೆಗೆ ಹೋಗ್ಬೇಕನ್ನೋ ಆಸೆ ಐತೋ ಏನೋ. ಏನು ಅಂಕಿತ? ಅಯ್ಯೋ ಹಾಗೇನಿಲ್ಲಕ್ಕ, ಯಾವುದಾದ್ರೂ ನಮ್ದು ಅಲ್ಲಿ ಮನೆ, ಅದು ನಮ್ದು ಇದು ನಮ್ದು. ಅಲ್ಲಿರೋರು ನಮ್ಮವ್ರ, ಇಲ್ಲಿರೋರು ನಮ್ಮವ್ರ. ಇನ್ನು ಹೊರಗಡೆ ಮದುವೆಗೆ ಹೋಗಿದ್ರೆ ಹೋಗ್ಬೇಕನ್ನೋ ಆಸೆ ಇರ್ತಿತ್ತು. ನನಗೇನು ಹೋಗ್ಬೇಕನ್ನೋ ಆಸೆ ಏನಿಲ್ಲ ಬಿಡು. ನಾನು ಕರಡ್ಯಾಗ ನಿಂತ್ಕೊಂಡು ನೋಡ್ಕೊಂಡ್ರೆ ಸಾಕು, ಅವ್ವ ನೋಡಿದಂಗೆ ಆಕತಿ. ಅವ್ವ ನೋಡ್ಬೇಕಂತ ಅನ್ಸಂಗೂ ಇಲ್ಲ ನನಗೆ. ಹೌದಾ, ನಿಂದ ಚಲೋ ಬಿಡು. ಯಾಕಂದ್ರೆ ಸೇಮ್ ನಿಮ್ಮ ಅವ್ವ ನಂಗೆ ಅದೆಯಾ, ನಿಂಗೆ ನಿಮ್ಮ ಅವನ ನೋಡಿದ ಕಾಕತಿ. ನಮಗೆ ಅಪ್ಪ ಅನ್ನೋದು ನೋಡ್ಬೇಕಂತ ಅನ್ಸತ್ತೆ. ಅದಕ್ಕೆ ಆದರೂ ಇಷ್ಟ ಮಾಡಿದ್ರು. ತವ್ರ ಮನಿನ ಗಂಡನ ಮನೆ ನಾನು. ತವ್ರ ಮನೆ ಗಂಡನ ಮನೆ ಆಗಕ್ಕಾಗಿಲ್ಲ, ಗಂಡನ ಮನೆ ತವ್ರ ಮನೆ ಆಗಕ್ಕಾಗಿಲ್ಲ. ಎಲ್ಲೋ ಒಬ್ಬೊಬ್ಬರಿಗೆ ಆ ಅದೃಷ್ಟ ಸಿಗೋದು ಅಷ್ಟೆ.
ಸರಿ ಹಂಗಾದ್ರೆ ಹಂಗೆ ಮಾಡ್ತದೆ ಹೋಯ್ ಚಿಕ್ಕಮ್ಮ. ಈಗ ಹೋಗಿ ಬಡ ಬಡ ಪಲಾವ್ ಮಾಡ್ತಾನೆ, ಒಂದಿಷ್ಟು ಶೇರ ಮಾಡ್ತಾನೆ, ಆಮೇಲೆ ರೈತ ಮಾಡಂದ್ರಲ್ಲ ರೈತ ಮಾಡಿಬಿಡ್ತಾನೆ. ನೀ ರೈತ ಮಾಡಕ್ಕೆ ಹೋಗಬೇಡ, ಅಂಕಿತ ಮಸ್ತ್ ಮಾಡ್ತಾ ಮನೆ ಮಾಡಿದ್ಲು ಭಾರಿ ಚಲೋ ಆಗಿತ್ತು. ಅದನ್ನ ಮಾಡಿಬಿಡೋ ನೀನು. ಹಾಂ ಏನು ಮಾಡ್ತಾರೆ ಮಾಡಿರಿ, ಪಟ ನಾನು ಬರೋರಾಗ ಮಾಡಿ ತಿನ್ನಿರಿ, ಎಲ್ಲ ತಯಾರು ಮಾಡಿ ಮಕ್ಕೊಂಬಿಟ್ರೆ ಆತು. ಅಂದ್ರೆ ನಾಳೆ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಳಾರ. ಮತ್ತು ಕಲರ್ ರಂಗೋಲಿ ಅದು ಏನೈತೆ ಏನು ತರ್ಬೇಕು? ಮತ್ತು ಇದ್ರೆ ಹೇಳ್ರಿ, ಬರುವಾಗ ಈಗ ಹೊರಗೆ ಹೊಂಟೆ ನಾನು, ಬರುವಾಗ ತೊಗೊಂಬರ್ತೇನೆ. ಅಲ್ಲ ಈಗ ನೀವು ಹೊರಗೆ ಹೋಗಿದ್ರಲ್ಲ, ಬರುವಾಗ ರಂಗೋಲಿ ತರ್ಬೇಕು ಇಲ್ಲ ಅಂಕಿತ? ಹಂಗೆ ಬಂದ್ರೇನು? ಹಾಂ ಒಟ್ಟು ಕೈ ಬಿಸ್ಕೊಂಡು ಹಂಗೆ ಬಂದ್ಬಿಡ್ದು ಬಿಡು. ನಿಮ್ಮ ಮಾವ್ಗೆ ಹೊತ್ತ ಎಳೆ ಅನ್ನೋದು ಏನಿಲ್ಲ, ಮನೆ ಐತೋ ಇಲ್ಲೋ ಅನ್ನೋರಂಗೆ ಬರೀ ಹೊರಗೆ ತಿರ್ತಾನೆ. ಏನು ಅಂಥ ಪರಿ ಹೊರಗೆ ತಿರ್ತಾನೆ ನನಗಂತೂ ಗೊತ್ತಾಗತ್ತೆ ನೋಡು. ಅಲ್ಲ ಏನು ಇಂಥ ಪರಿ ಹೊರಗೆ ತಿರ್ಬೋದೇನು? ನನಗೆ ಒಂದು ಸರಿ ಅನುಮಾನ ಬಂದ್ಬಿಡ್ತೈತಿ, ಅಲ್ಲಿ ಯಾಕೆ ನಾನು ಇಟ್ಕೊಂಡಾನ ಏನು ಅಂತೇಳಿ ಈ ಟೈಮ್ ಆದ್ರೆ. ನೋಡಿ ಚಿಕ್ಕಮ್ಮ, ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾರು ಹೆಂಗಿದಾರೋ ಗೊತ್ತಿಲ್ಲ, ಆದರೆ ನಮ್ಮಪ್ಪ ಮಾತ್ರ ಅಂಥವ್ರಲ್ಲ. ನಾನು ನಿಮಗೆ ಹೇಳಕತ್ತೀನಿ, ಇನ್ನೊಂದು ಸರಿ ನೀವು ಯಾವಾಗ ಅಪ್ಪನ ಬಗ್ಗೆ ಆ ರೀತಿ ಮಾತಾಡೋಕೆ ಹೋಗ್ಬೇಡ್ರಿ ಚಿಕ್ಕಮ್ಮ. ಮತ್ತು ನಾನೇನು ಬೇಕಾದ್ ಮಾತಾಡೀನಿ ಅಲ್ವಾ? ಹಾಂ ಹಿಂಗೆ ಅನ್ನಕ್ಕೆ ನೋಡು, ಮತ್ತೆ ಯಾರಿಗಾದ್ರೂ ಹಂಗೆ ಅನ್ಸೋದನ ಮತ್ತೇನು ಮನೆಯಾಗ ಇರಂಗಿಲ್ಲ ಅಂತಾನೆ ಅಸಲು. ನೋಡು ನೀನು ಬಂದಾಗಿಂದ ಮನೆಯಾಗ ಅದ ನಾವು. ಹಾಂ ಒಂದು ಜರ ಮನೆಯಾಗಿದ್ದು ತಾನೇನೋ ತನ್ನ ಕೆಲಸ ಏನೋ ಬರೀ ತಿರುಗಿದ ಮನೆ ಏನಾಕ್ ಮತ್ತೆ ಎದಕ್ಕೆ ಇರ್ತಿದ್ದು? ಮತ್ತು ಹೊರಗೆ ಇದ್ರೆ ಮತ್ತೆ ಹೊರಗೆ ಏನು ನಡ್ಸತ್ತ ಅನ್ನೋದು ಏನು ಗೊತ್ತಾಕತಿ? ಅದಕ್ಕೆ ನಾನು ಎಲ್ಲೋ ಏನಾರ ಮಾಡಕ್ಕಂತ ಯಾಕೆಂತ ನೋಡ್ಕೊಂಡು ಹೊಂಟಾನ ಅಂತ ಅನಿಸ್ತು ನನಗೆ. ಮನೆ ಒಬ್ಬಕ್ಕೆ ಸಾಕಾಗೋಳೆ ಆಮೇಲೆ ಇನ್ನೊಬ್ಬಕ್ಕೆ ನೋಡ್ಕೊಂಡು ಏನಂತ ಅನ್ಕೊಂಡು ನಾನು. ನೋಡಿ ಚಿಕ್ಕಮ್ಮ, ಅಪ್ಪ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಅಪ್ಪ ಅಂಥವ್ರಲ್ಲ, ನಿಮ್ಗೆ ಗೊತ್ತಿರ್ಬೇಕು ಅಪ್ಪ ಎಂಥವ್ರು ಅಂತೇಳಿ. ನೀವು ಈ ರೀತಿ ಎಲ್ಲ ಅಂದ್ರೆ ನನಗೂ ಸಿಟ್ಟು ಬರ್ತೈತಿ. ಅಲ್ಲ ನೀವು ಯಾಕೆ ಈ ರೀತಿ ಎಲ್ಲ ಅಪ್ಪ ಅನ್ನಕತ್ತೀರಿ? ಯಾಕೆ ಅಪ್ಪನ ಕಂಡ್ರೆ ಹಂಗೆ ಮಾಡಕತ್ತೀರಿ? ನೋಡಿ ಚಿಕ್ಕಮ್ಮ, ಆ ರೀತಿ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ. ಈಗ ಆ ರೀತಿ ಮಾತಾಡೋದ್ರಿಂದ ಎಲ್ಲರ ಮನಸ್ಸಿಗೂ ನೋವು ಆಗ್ತೈತಿ. ಹಬ್ಬದಾಗ ಈ ರೀತಿ ಎಲ್ಲ ಮನಸ್ತಾಪಗಳು ಬರೋದು ನಿಮಗೆ ಚಲೋ ಅನಿಸ್ತೇನೆ? ನಕ್ಕೊಂತ ಹಬ್ಬ ಮಾಡತ್ತಾರೆ, ಸುಮ್ಮನೆ ಹಬ್ಬ ಮಾಡ್ರಿ. ಅದು ಬಿಟ್ಟ ನೀವು ಸುಮ್ಮನೆ ಅದು ಇದು ಅನ್ನಕ್ಕೆ ಹೋಗ್ಬೇಡ್ರಿ. ಆದ್ ಬಿಡ ಮೂಳ, ನಿನ್ನಿಂದ ನಾ ಬುದ್ಧಿ ಕಲಿಬೇಕೇನ? ಹಾಡ್ಬಿಟ್ಟಿಯನ್ನ ಇನ್ನ ಇರೋದ ಯೂಟಿಲ್ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾಳಿಕಿ. ಹಾಂ ನಿನ್ನ ಗಂಡ ಅಲ್ಲಿ ಹೋಗ್ಯ ನೋಡು, ಅವ ಯಾವಕ್ಕೆ ನೋಡಿ ಅಲ್ಲೇ ಇಟ್ಕೊಂಡಾನೇನು. ಬರುವಾಗ ಇನ್ನೊಬ್ಬಾಕಿ ಲವ್ ಮಾಡಿ ಕರ್ಕೊಂಡು ಬಂದಾನ. ನೀನು ಹೆಂಗೆ ಇಲ್ಲಿ ಓಡಿಸ್ಕೊಂಡು ಹೋದ್ರ, ಅಲ್ಲಿಂದ ಬರುವಾಗ ಇನ್ನೊಬ್ಬಾಕಿನ ಓಡಿಸ್ಕೊಂಡು ಕರ್ಕೊಂಡು ಬಂದ್ರೆ ಏನು ಮಾಡ್ತಿದ್ವಿ ನೋಡು ಆಮೇಲೆ. ನೋಡಿ ಚಿಕ್ಕಮ್ಮ, ನನ್ನ ಗಂಡನ ಬಗ್ಗೆ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ. ನನ್ನ ಗಂಡ ಹೆಂಗೆ ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಅವನು ನನಗೆ ಎಷ್ಟು ಪ್ರೀತಿ ಮಾಡ್ತಾನೋ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ನೀವು ಈ ರೀತಿ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಇಲ್ಲೇ 1 ವರ್ಷ ಬಂದ ನೀನು ಪ್ರೀತಿ ಮಾಡಿ ನಿನ್ನ ಮದುವೆ ಆದ, ಮತ್ತಿನ್ನ ಅಲ್ಲೇ ಇಷ್ಟು ವರ್ಷ ಅದಾನ. ನಿನ್ನ ಮದುವೆಗಿನ ಮುಂಚೆ ಅದಾನ, ನಿನ್ನ ಮದುವೆ ಆಗಿ ಈಗ ಹೋಗ್ಯಾನ. ಮತ್ತು ಅವಲ್ಲಿ ಯಾರ ಪ್ರೀತಿ ಮಾಡಿರ್ಬೇಕಲ್ಲ. ಏನು ನೀನೊಬ್ಬಾಕೆ ಸುಂದ್ರಿ ಸುರ್ಸುರಂಗ ಸುಂದ್ರಿ ನೀನೊಬ್ಬಾಕಿನ ಪ್ರೀತಿ ಮಾಡಕ ಲೋಕದಾಗ, ಅದ್ರಾಗ ಫಾರಿನ್ದಾಗ ಅಂದ್ರೆ ಬೆಳ್ಳಗ ತೆಳ್ಳಗ ಇಟ್ಟಿಟ್ಟ ಚಡ್ಡಿಗಳು ಹಾಕಂದು ಓಡಾಡ್ತಿರ್ತಾರೆ. ಅಂಥವ್ರಾಗ ಇಷ್ಟ ಆಗದೆ ಇರ್ತಾರೇನು? ಹಾಂ ಅಲ್ಲಿ ಯಾವಾಗೇನಾರ ಇಷ್ಟಪಟ್ಟು ಅಲ್ಲಿ ಯಾವಾಗೇನಾರ ಲವ್ ಮಾಡಿ ಕರ್ಕೊಂಬಂದ ಮದುವೆ ಕರ್ಕೊಂಬಂದ್ರೆ ಅವಾಗೇನು ಮಾಡ್ತಿದ್ಯಾ ಸುಂದ್ರಿ? ಚಿಕ್ಕಮ್ಮ, ಹಂಗೇನಾದರೂ ಅಕಸ್ಮಾತ್ ಆದರೂ ಕೂಡ ನಾನು ಅವ್ರನ್ನೂ ಕೂಡ ಒಪ್ಕೋತೀನಿ, ಅವ್ರ ಹೆಂಡತಿನೂ ಕೂಡ ಒಪ್ಕೊಂಡೆ ನಾ ಮನ್ಯಾಗ ಇಟ್ಕೋತೀನಿ. ಯಾಕಂತಂದ್ರೆ ನಂದು ದೊಡ್ಡ ಮನಸ್ಸೈತಿ ಚಿಕ್ಕಮ್ಮ, ನಿಮ್ಮ ಥರ ನನಗೆ ಸಣ್ಣ ಮನಸ್ಸಿಲ್ಲ. ನಾನು ಎಲ್ಲದಕ್ಕೂ ತಯಾರಾಗಿದ್ದೀನಿ. ಅವ್ರು ಅಕಸ್ಮಾತ್ ಇನ್ನೊಂದು ಹುಡುಗಿನ ಮದುವೆ ಆಗಿ ಬಂದ್ರು ಅವ್ರ ಮೇಲೆ ನನಗೆ ಇವಾಗ ಹೆಂಗೆ ಪ್ರೀತಿ ಐತೋ ನನಗೆ ಅವಾಗೂ ಹಂಗೆ ಪ್ರೀತಿ ಇರ್ತೈತಿ. ನಾನು ಅವಾಗೂ ಅವ್ರನ್ನ ಅಷ್ಟ ಪ್ರೀತಿ ಮಾಡ್ತೇನೆ. ನನ್ನ ಗಂಡ ಏನು ಅವ್ರು ಹೆಂಗಿದಾರ ಅನ್ನೋದು ನನಗೆ ಗೊತ್ತೈತಿ. ಇನ್ನೊಬ್ಬರ ಕಡೆಯಿಂದ ನನ್ನ ಗಂಡ ಹೆಂಗಿದಾರ, ಅವ್ರ ಹೆಂಗಿರ್ತಾರ ಅನ್ನೋದನ್ನ ನಾನು ಕೇಳಬೇಕಾಗಿಲ್ಲ. ನನ್ನ ಗಂಡ ಹೆಂಗದಾರ ಅವ್ರ ಬಗ್ಗೆ ನನಗೆಲ್ಲ ಚಲೋ ಗೊತ್ತೈತಿ. ನೀವು ಹೇಳಿದ ಕೂಡ ನಾನು ಅವ್ರ ಮೇಲೆ ಅನುಮಾನ ಪಟ್ಟು ನಾನು ಅವ್ರಿಗೆ ಫೋನ್ ಮಾಡಿ ನೀವು ಈ ರೀತಿ ಮಾಡ್ತಾಯಿದ್ದೀರಾ ಅಂತ ನೀವು ಕೇಳ್ತೀರಾ ಅಂತ ನೀವು ಅಂದ್ಕೊಂಡಿರ್ಬೋದು. ಅದು ಯಾವತ್ತಿಗೂ ಆಗಲ್ಲ, ಯಾವತ್ತೂ ಸಾಧ್ಯನೂ ಇಲ್ಲ. ನನ್ನ ಗಂಡ ಏನು ಅಂತ ನನಗೆ ಗೊತ್ತೈತಿ. ನೀವು ನಿಮ್ಮ ಗಂಡನ ಮೇಲೆ ನಂಬಿಕೆ ಕಳ್ಕೊಂಡಿರ್ಬೋದು, ಆದರೆ ನಾನು ನನ್ನ ಗಂಡನ ಮೇಲೆ ಯಾವತ್ತೂ ನಂಬಿಕೆ ಕಳ್ಕೊಳ್ಳೋಂಗಿಲ್ಲ. ಯಾಕಂತಂದ್ರೆ ನಾನು ಅವ್ರನ್ನ ತುಂಬಾ ನಂಬ್ತೀನಿ. ಸೊ ಅದಕ್ಕಾಗಿ ಅಂದ್ರೆ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇಲ್ಲ. ನಿನ್ನ ಗಂಡನ ಮ್ಯಾಗ ನಿನ್ನ ಗಂಡ ನಿನಗೆ ದೇವ್ರು, ಅವನ ನಂಬಿ ಪೂಜೆ ಮಾಡ್ತಿದ್ದೀನಿ ನೀನು. ನಾವೆಲ್ಲ ಏನು ನಾವೆಲ್ಲ ನಂಬಂಗಿಲ್ಲ, ಇದು ಮಾಡಂಗಿಲ್ಲ. ನಾವು ಹಿಂಗೆ ನೋಡು, ನಾವು ಅನುಮಾನ ಪಡ್ತು. ಒಂದು ಜರ ಲೇಟ್ ಆದರೂ ನಾವು ಅನುಮಾನ ಪಡೋದನ. ಏನಂಕಿತ ನೀನು ಪಡ್ತೀಯಾ ಇಲ್ಲ? ನೀನು ಏನಂದಿ ಬನ್ನಿ? ಅಯ್ಯೋ ನನ್ನ ಗಂಡ ಇನ್ನೂ ಬಂದಿಲ್ಲ, ಈ ಸಿಟ್ನಾಗ ಅಂದೇ ಇಲ್ಲ, ಯಾವಕ್ಕಿಂತ ಹೋಗ್ಯಾನ ಏನಂತ ಅಂದೇ ಇಲ್ಲ ನೀನು. ನೋಡ್ರಿ ನಾನು ಇವಾಗ ನೀವು ಸುಳ್ಳನ್ ಸಟ್ಟಂದ್ರೆ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಗಂಡ ಹೆಂಡತಿ ಮಧ್ಯೆ ತಂದಿಡಕ್ಕೆ ನೋಡ್ತಾರೇನು? ಅಲ್ಲ ನಾವೇನು ಬೇರೆದಾರ ಹೊರಗಿನವ್ರಂಗೆ ನಮಗೆ ತಂದಿಡಕ್ಕೆ ನೋಡ್ತಾರೇನು? ಅಯ್ಯ ನೀವು ಒಳ್ಳೆ ಅತ್ತೆ ಆದ್ರಲ್ಲ, ಹಬ್ಬದಾಗೂ ನಿಮ್ದು ಇದ್ದಿದ್ದ, ಯಾವಾಗೂ ನಿಮ್ದು ಇದ್ದಿದ್ದ. ನಿಮ್ದು ಕಿರಿಕಿರಿ ಸಲುವಾಗಿ ನಾನು ಅವಾಗ ನಿನ್ಗೆ ಅದಕ್ಕೆ ಹೇಳೋದು, ನಾನು ಈ ಮನೆ ಬಿಟ್ಟು ಸುಮ್ಮನೆ ಬೇರೆ ಮನೆಗೆ ಅಲ್ಲೇ ಇಲ್ಲಿ ಫಾರಿನ್ದಾಗ ಹೋಗಿ ಸೆಟ್ಲ್ ಆಗೋ ನಡಿ ಅಂತೇಳಿ. ಇವ್ರ ಮನೆಯಾಗಿದ್ರೆ ಬರೇ ಹಿಂಗೆ ನೋಡು, ನಮಗೆ ಇಬ್ರಿಗೆ ತಂದಿಟ್ಟು ಚಂದ ನೋಡ್ತಾರೆ ಆಮೇಲೆ ನಿಮ್ಮಮ್ಮ. ಅಂದ್ರೆ ನನ್ನ ಮಗನ ಕರ್ಕೊಂಡು ನಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು ಅನ್ಕೊಂಡೆ ನೀನು? ಯವ್ವ ನೀನು ಸುಮ್ಮನೆ ಇರ್ಬೇ, ಒಂದಿಟ ಬಾಯ ಮುಚ್ಕೊಂಡಿರು, ಸುಮ್ಮ ಅಂತೇಳಿ ಕೆಡಿಸ್ಬೇಡ. ಅಂಕಿತ ನೀ ನಡಿ, ನಾವು ಹೋಗುನು. ನಮ್ಮವ್ವ ಹಿಂಗದ ಡೆಲಿಕೇಟದ್ ಐತಿ, ಯಾವಾಗ ಏನು ಮಾತಾಡ್ತಾನೋ ಅನ್ನೋದು ಗೊತ್ತಾಗಂಗಿಲ್ಲ. ಹಿಂದಾಗಡೆ ಮಾತಾಡೋದು ಹಿಂದಾಗಡೆ ನಾನು ಮಾತಾಡಿಲ್ಲ, ನಾನು ಅದನ್ನ ಅಂದಿಲ್ಲ, ನಾನು ಇದನ್ನ ಅಂದಿಲ್ಲ ಅನ್ನೋದು. ಅದಕ್ಕೆ ಸುಮ್ಮನೆ ನಡಿ ನಾವು ಹೋಗು, ನಡಿ ಹೊರಗೆ ಹೋಗು ನಡಿ.